ಆನ್ಲೈನ್ ನ ಕನ್ನಡ ನೇರ ಪ್ರಸಾರಕ್ಕೆ ಸ್ವಾಗತ. ಪ್ರಿಯರೇ, ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಿಮ್ಮೆಲ್ಲರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ನಾನು ಶಿವ. ಗಾಂಧೀಜಿ ಅಂತ ಹೇಳುವಾಗ ನಮಗೆ ಮೊದಲು ಬರುವಂತಹ ವಿಚಾರ ಏನಂದ್ರೆ ಗಾಂಧಿ ತಾತ ಅಂತ ಹೇಳ್ತೀವಿ. ಮತ್ತೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಮತ್ತೆ ಈ ಎಲ್ಲಾ ಹೆಸರುಗಳು ಈ ನಮ್ಮ ಗಾಂಧೀಜಿಯವರಿಗೆ ಕೊಟ್ಟಿದ್ದಂಥದ್ದು. ಅವರ ಹೆಸರನ್ನ ಕೇಳಿದಾಕ್ಷಣ ನಮಗೆ ಇನ್ನೊಂದು ಏನಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ. ಅವರ ಒಂದು ಹುಟ್ಟುಹಬ್ಬವನ್ನ ಅಕ್ಟೋಬರ್ 2ನೇ ತಾರೀಕಂದು ನಾವು ಆಚರಿಸ್ತೀವಿ. ಈ ಗಾಂಧೀಜಿ ಅನ್ನುವಂತಹ ಈ ಒಂದು ಪ್ರತಿ ವರ್ಷ ಅಕ್ಟೋಬರ್ 2ರಂದು ವಿಶ್ವದಾದ್ಯಂತ ಆಚರಿಸುವಂತ ಈ ದಿನವನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಹೇಳಿ ಕೂಡ ಗುರುತಿಸಲಾಗ್ತದೆ. ಅಕ್ಟೋಬರ್ 2ರಂದು ವಾರ್ಷಿಕ ಗಾಂಧಿ ಜಯಂತಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮವನ್ನ ಸೂಚಿಸುವಂತದ್ದಾಗಿದೆ. ಆ ದಿನದಂದು ಗಾಂಧಿಯವರ ಅಹಿಂಸೆ ಮತ್ತೆ ಸತ್ಯವನ್ನ ಎತ್ತಿಡಿಯುವಂತ ಒಂದು ಸಂದೇಶವನ್ನು ಕೂಡ ಸ್ಮರಿಸುವಂತದ್ದಾಗಿದೆ. ಈ ವರ್ಷ ಭಾರತವು ಈ ನಮ್ಮ ಗಾಂಧಿ ತಾತ ಅಂದ್ರೆ ಬಾಪೂಜಿ ಅವರ 155ನೆಯ ಜನ್ಮ ವಾರ್ಷಿಕೋತ್ಸವವನ್ನ ಆಚರಿಸಿದೆ. ಭಾರತದಲ್ಲಿ ಅಕ್ಟೋಬರ್ 2ಅನ್ನ ರಾಷ್ಟ್ರೀಯ ರಜಾ ದಿನವೆಂದು ಘೋಷಿಸಲಾಗ್ತದೆ. ಎಲ್ಲಾ ಶಾಲಾ ಕಾಲೇಜುಗಳು, ಪ್ರತಿಯೊಂದು ಎಲ್ಲಾ ಆಫೀಸ್ಗಳು ಎಲ್ಲರಿಗೂ ಈ ಒಂದು ಗವರ್ಮೆಂಟ್ ಲೀವ್ ಅಂತಾನೆ ಪ್ರಕಟಿಸ್ತಾ ಇದೆ. ಈ ಪ್ರಪಂಚದಾದ್ಯಂತ ಇದನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಿಸುವಾಗ ನಮ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ತಂದುಕೊಟ್ಟಂತಹ ಒಂದು ಸ್ವಾತಂತ್ರ್ಯ, ಈ ಎಲ್ಲಾ ಹಿಂಸಾಚಾರದಿಂದ ನಾವು ಹೊರಬರ್ಬೇಕು, ನಮ್ಮ ದೇಶ ಒಂದು ಉತ್ತಮವಾದ ರೀತಿಯಲ್ಲಿ ಅಹಿಂಸೆಯಿಂದ ಹೊರಬಂದು ಉತ್ತಮವಾದಂತ ಜೀವಿತವನ್ನ ಪ್ರತಿಯೊಬ್ಬರು ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಅವರ ಒಂದು ನಿರ್ಧಾರದಿಂದ ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಮಹಾನ್ ವ್ಯಕ್ತಿ. ಹಾಗಿದ್ರೆ ಇವರ ಇತಿಹಾಸ ಮತ್ತೆ ಮಹತ್ವವನ್ನ ನೋಡುವಾಗ ಅವರು ಅಕ್ಟೋಬರ್ 2ನೇ ತಾರೀಕು 1869ರಲ್ಲಿ ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದಂತಹ ವ್ಯಕ್ತಿ. ಮತ್ತೆ ಇವರು ಈ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಅಹಿಂಸಾತ್ಮಕ ಪ್ರತಿಭಟನೆಗಳನ್ನ ಮುನ್ನಡೆಸುವ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ವ್ಯಕ್ತಿ. ಅವರ ಪ್ರಯತ್ನ ಮತ್ತೆ ಅಸಂಖ್ಯವಾದಂತಹ ಸ್ವಾತಂತ್ರ್ಯದ ಹೋರಾಟಗಾರರ ಪ್ರಯತ್ನದಿಂದಾಗಿ ಭಾರತವು 1947ರಲ್ಲಿ ತನ್ನ ಸ್ವಾತಂತ್ರ್ಯವನ್ನ ಸಾಧಿಸಿತು. ಹೀಗೆ ಅವರ ಒಂದು ವ್ಯಕ್ತಿತ್ವವನ್ನ ನಾವು ಮಾತನಾಡೋದಾದ್ರೆ, ಗಾಂಧಿಯವರ ಅಹಿಂಸೆಯ ತತ್ವ ದೈಹಿಕ ಕ್ರಿಯೆಗಳಿಗೆ ಸೀಮಿತವಾಗಿರಲಿಲ್ಲ, ಅದು ಆಲೋಚನೆಗಳು ಮತ್ತು ಪದಗಳನ್ನು ಕೂಡ ಸಹ ಒಳಗೊಂಡಿತ್ತು. ಗಾಂಧೀಜಿಯವರು ಬಹಳ ಸರಳವಾದಂತಹ ವ್ಯಕ್ತಿ, ನಿಮ್ಗೆಲ್ಲರಿಗೂ ಗೊತ್ತು. ಯಾಕೆಂದ್ರೆ ಮಕ್ಕಳನ್ನ ಕೇಳುವಾಗ ಅವರ ಪಾಠ ಶಾಲೆಗಳಲ್ಲಿ ಅವರ ಪುಸ್ತಕಗಳಲ್ಲಿ ಇದ್ದಂತಹ ಒಂದು ವಿಷಯಗಳು, ಮತ್ತೆ ಯಾರನ್ನೇ ಕೇಳಿದ್ರು ಕೂಡ ಗಾಂಧೀಜಿಯವರ ಒಂದು ವಿಷಯವನ್ನ ನಾವು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ತಿಳಿಯುವಂತದ್ದೇನೆಂದ್ರೆ ಅವರು ಈ ಒಂದು ಖಾದಿ ಬಟ್ಟೆಗಳನ್ನ ಉಪಯೋಗ ಅವರೇ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಅವರ ಜೀವನ ಶೈಲಿಯನ್ನ ಬಹಳ ಸರಳವಾಗಿ ಜೀವನ ಮಾಡಿದಂತಹ ಒಬ್ಬ ವ್ಯಕ್ತಿ. ಮಹಾತ್ಮ ಗಾಂಧಿಯವರು 5 ಬಾರಿ ನೋಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಂತವರು. ಆದ್ರೆ ಆ ಪ್ರಶಸ್ತಿಯನ್ನ ಅವರು ಸ್ವೀಕರಿಸಲಿಲ್ಲ ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ವಿಶ್ವಸಂಸ್ಥೆ 2007ರಲ್ಲಿ ಗಾಂಧಿಯವರ ಜನ್ಮದಿನವಾದ ಅಕ್ಟೋಬರ್ 2ಅನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಹೇಳಿ ಘೋಷಿಸಲಾಯಿತು. ಈಗಾಗ್ಲೇ ನಾವು ಅದನ್ನ ಕೇಳ್ಕೊಂಡ್ವಿ. ಇನ್ನೊಂದು ಟೈಮ್ ಮ್ಯಾಗಝಿನ್ 1930ರಲ್ಲಿ ಮಹಾತ್ಮ ಗಾಂಧಿಯನ್ನ ವರ್ಷದ ವ್ಯಕ್ತಿ ಅಂತ ಹೇಳಿ ಹೆಸರು ಕೊಟ್ರು. ಹೀಗೆ ಅವರ ಬಗ್ಗೆ ನಾವು ಮಾತನಾಡುವಾಗ ಜೀವನ, ಕ್ಷಮೆ, ಸ್ವಾತಂತ್ರ್ಯದ ಕುರಿತು ಅವರು ಕೊಟ್ಟಂತಹ 10 ಉಲ್ಲೇಖನಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಯಾವುದನ್ನಾದರೂ ನಂಬುವುದು ಮತ್ತು ಅದನ್ನ ಬದುಕದಿರುವುದು ಅಪ್ರಾಮಾಣಿಕವಾಗಿದೆ. ನೀವು ನಾಳೆ ಸಾಯುವವರಂತೆ ಬದುಕು, ನೀವು ಶಾಶ್ವತವಾಗಿ ಬದುಕಬೇಕು ಎಂಬಂತೆ ಕಲಿಯಿರಿ. ಮೂರನೇದಾಗಿ ದುರ್ಬಲರು ಎಂದಿಗೂ ಕ್ಷಮಿಸಲಾರರು, ಕ್ಷಮೆಯು ಬಲಶಾಲಿಗಳ ಲಕ್ಷಣವಾಗಿದೆ. 4ನೇದು ಪ್ರಜಾಪ್ರಭುತ್ವವು ಅಗತ್ಯವಾಗಿದೆ, ಇಚ್ಛೆ ಮತ್ತು ಆಲೋಚನೆಗಳ ಘರ್ಷಣೆಯಾಗಿದೆ ಆಗಿದ್ದು ಕೆಲವೊಮ್ಮೆ ವಿಭಿನ್ನ ವಿಚಾರಗಳ ನಡುವೆ ಚಾಕುವಿನ ಯುದ್ಧವನ್ನ ಒಳಗೊಂಡಿರ್ತದೆ. ಇನ್ನು 5ನೇದು
ನಿಮ್ಮನ್ನ ಕಂಡುಕೊಳ್ಳಲು ಉತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನ ಕಳೆದುಕೊಳ್ಳುವುದು. 6ನೇದು ದೈಹಿಕ ಸಾಮರ್ಥ್ಯದಿಂದ ಶಕ್ತಿ ಬರೋದಿಲ್ಲ, ಅದಮ್ಯ ಸಂಕಲ್ಪದಿಂದ ಬಂದಿದೆ. ಮುಂದೆ ನೋಡುವಾಗ ಕೆಟ್ಟವರ ಜೊತೆ ಅಸಹಕಾರ ಮಾಡುವುದು ಎಷ್ಟು ಕರ್ತವ್ಯವೋ ಹಾಗೆ ಒಳ್ಳೆಯವರೊಂದಿಗೆ ಸಹಕರಿಸುವುದು ಅಷ್ಟೇ ಒಳ್ಳೆಯದು. ನೀವು ಏನು ಯೋಚಿಸುತ್ತೀರಿ, ನೀವು ಏನ್ ಹೇಳ್ತೀರ ಮತ್ತೆ ನೀವು ಏನ್ ಮಾಡ್ತೀರಾ ಎಂಬುದು ಸಾಮರಸ್ಯದಿಂದ ಇದ್ದಾಗ ಸಂತೋಷವಾಗ್ತದೆ. ಇನ್ನೊಂದು, ತಪ್ಪುಗಳನ್ನ ಮಾಡುವ ಸ್ವಾತಂತ್ರ್ಯವನ್ನ ಒಳಗೊಂಡಿರದಿದ್ದರೆ ಸ್ವಾತಂತ್ರ್ಯವು ಯೋಗ್ಯವಾಗಿಲ್ಲ. ಕೊನೆಯದಾಗಿ, ಒಂದು ರಾಷ್ಟ್ರದ ಹಿರಿಮೆ ಮತ್ತು ಅದರ ನೈತಿಕ ಪ್ರಗತಿಯನ್ನ ಅದರ ಪ್ರಾಣಿಗಳನ್ನು ಹೇಗೆ ನಡೆಸಿಕೊಳ್ಳಲಾಗ್ತದೆ ಎಂಬುದರ ಮೂಲಕ ನಿರ್ಣಯಿಸಬಹುದು. ಇದರಲ್ಲಿ ಈ ಎಲ್ಲಾ ಒಂದು 10 ಉಲ್ಲೇಖನಗಳು, ಅಂದ್ರೆ ಅವರ ಅನೇಕ ಉಲ್ಲೇಖನಗಳು ಉಂಟು, ಅದರಲ್ಲಿ ಟಾಪ್ 10 ಅಂದ್ರೆ ಬಹಳ ಪ್ರಾಮುಖ್ಯವಾದಂತಹ ಉಲ್ಲೇಖನಗಳು ಇದಾಗಿದೆ. ಇವರ ಒಂದು ಹೋರಾಟದಲ್ಲಿ, ಇವರ ಜೀವಿತದಲ್ಲಿ ಮಾಡಿದಂತ, ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅವರ ಮಾಡಿದಂತ ಹೋರಾಟಗಳಲ್ಲಿ 2 ಮುಖ್ಯ ವಿಷಯಗಳು ಯಾವುದು ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಶಾಲೆಗಳಲ್ಲಿ ಓದಿದೀವಿ, ನಮ್ಮ ಕಾಲೇಜಿಗೆ ಬಂದ್ರು ಕೂಡ ನಮ್ಮ ಆ ಒಂದೆಲ್ಲ ವಿಷಯಗಳನ್ನ ನಾವು ಓದ್ತಾ ಬರ್ತೀವಿ. ಒಂದು ಉಪ್ಪಿನ ಸತ್ಯಾಗ್ರಹ ಅಂದ್ರೆ ಸಾಲ್ಟ್ ಮಾರ್ಚ್ ಅಂತ ಹೇಳಿ, ಇನ್ನೊಂದು ಅಹಿಂಸೆಯ ಒಂದು ಪರಿಕಲ್ಪನೆ. ಹಾಗಾಗಿ ಈ 2 ವಿಷಯಗಳನ್ನ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಾವು ತಿಳಿದುಕೊಂಡಿರುವಂತಹ ಒಂದು ಸ್ವಲ್ಪ ಮಾಹಿತಿಗಳನ್ನ ನಿಮಗೆ ಕೊಡ್ಲಿಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಹಾಗಾಗಿ ಈ 2 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿದ್ದಾರೆ ನಮ್ಮ ಸಹೋದರರಾದಂತ ಕಿರಣ್ ರವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಬಯಸ್ತೇನೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಗಾಂಧಿಯವರ ಹೋರಾಟದಲ್ಲಿ ಸಾಲ್ಟ್ ಮಾರ್ಚ್ ಅತ್ಯಂತ ಯಶಸ್ವಿಯಾಗಿತ್ತು. ನಾಗರಿಕ ಅಸಹಕಾರ ಅಭಿಯಾನದ ಮೂಲಕ ಭಾರತೀಯರಿಗೆ ಸಮಾನ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನ ಗೆಲ್ಲಲು ಗಾಂಧಿ ಪ್ರಯತ್ನಿಸಿದರು. ಹಾಗಾಗಿ ಈ ಒಂದು ಸಾಲ್ಟ್ ಮಾರ್ಚ್ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳ್ಬೋದು, ದಂಡಿ ಮಾರ್ಚ್ ಅಂತ ಕೂಡ ಹೇಳ್ತಾರೆ. ಇದರ ಅಂದ್ರೆ ಗಾಂಧೀಜಿಯವರು ಯಾವ ರೀತಿಯಲ್ಲಿ ಈ ಒಂದು ವಿಷಯದಲ್ಲಿ ತಮ್ಮ ಒಂದು ಜೀವಿತವನ್ನ ಮುಡಿಪಾಗಿಟ್ರು ಅಥವಾ ಈ ಒಂದು ಕಾರ್ಯಕ್ಕೆ ಅವರ ಪ್ರಯತ್ನ ಹೇಗಿತ್ತು, ನಮ್ಮ ದೇಶಕ್ಕೆ ಯಾವ ರೀತಿಯಲ್ಲಿ ಸಹಾಯ ಆಯ್ತು? ಕಿರಣ್ ಅವರೇ, ನೀವು ಈ ವಿಚಾರದಲ್ಲಿ ಏನಾದ್ರು ಯಾವ ವಿಚಾರವನ್ನ ಹೇಳಲಿಕ್ಕೆ ಇಷ್ಟ? ಹೇಗೆ ಅಂತಂದ್ರೆ, ಈ ದಂಡಿ ಮಾರ್ಚ್ ಏನಿದೆ 1930ರಲ್ಲಿ ಇದು ನಡೀತು. ಆದ್ರೆ ಇದು ಒಂದೇ ಒಂದು ಮೂವ್ಮೆಂಟ್ ಅಂತ ಇದಂದ್ರೆ ಸಕ್ಸಸ್ಫುಲ್ ಆಗಿರೋದಂತೂ ನಿಜ. ಬಟ್ ಅದ್ರ ಹಿಂದೇನು ಅಂದ್ರೆ, ಇದು ಒಂದು ಬ್ಯಾಕ್ ಗ್ರೌಂಡ್, ಅಂದ್ರೆ ಒಂದು ಏನೋ ಒಂದು ಮೂವ್ಮೆಂಟ್ ಆಗ್ಲಿ, ಅದು ಬಿಲ್ಡಪ್ ಆಗ್ಬೇಕು ಅಂತಂದ್ರೆ ಒಂದು ಫೌಂಡೇಶನ್ ಇರುತ್ತೆ, ಆಮೇಲೆ ಅದ್ರ ಮೇಲೆ ಕಟ್ಕೊಂಡು ಬರ್ತೀವಿ. ಸೊ ಆ ಒಂದು ರೀತಿಯಲ್ಲಿ ನೋಡಿದ್ರೆ, ನಾವು ನಮ್ಮ ಒಂದು ದೇಶದ ಸ್ವಾತಂತ್ರ್ಯದ ಹೋರಾಟಗಳಲ್ಲಿ ನಾವು ಸುಮಾರು ಒಂದು 10 ಒಂದು ಮೂವ್ಮೆಂಟ್ಸ್ ನಾವು ನೋಡ್ಬೋದು. ಅಂದ್ರೆ ಫ್ರೀಡಮ್ ಮೂವ್ಮೆಂಟ್ಸ್ ನಾವು ನೋಡ್ಬೋದು. 1857 ಸಿಪಾಯಿ ಮ್ಯೂಟಿನಿ ಇಂದ ಹಿಡಿದು ಲಾಸ್ಟಿಗೆ 1942 ಅಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನಾಯ್ತು, ಅದನ್ನ ಒಟ್ಟು ಎಲ್ಲ ಸುಮಾರು ಒಂದು 10 ಮೂವ್ಮೆಂಟ್ಸ್ ನಡೀತು. ಆದ್ರೆ ಅದರಲ್ಲಿ ಗಾಂಧೀಜಿ ಅವರು ಒಂದು ಇನ್ವಾಲ್ವ್ ಆಗಿದ್ದಂತಂದ್ರೆ, ಫಸ್ಟ್ ಇನ್ವಾಲ್ವ್ಮೆಂಟ್ ಇಂಡಿಯಾದಲ್ಲಿ ಇನ್ವಾಲ್ವ್ ಆಗಿದ್ದಂತಂದ್ರೆ ಚಂಪಾರಣ್ ಸತ್ಯಾಗ್ರಹ ಅಂತಂದ್ಬಿಟ್ಟು ಅಲ್ಲಿ ಅದು 1917 ನಲ್ಲಿ ಆಯ್ತು. ಅದು ಬಿಹಾರ್ ಇದರಲ್ಲಿ ಇರುವಂತ ಒಂದು ಜಾಗ. ಅಲ್ಲಿ ಅವರು ಇಂಡಿಗೋ ಹೂನ ಬೆಳೆಸ್ತಾರಲ್ವಾ, ಅದು ಕಲರ್ಗೋಸ್ಕರ ಬೆಳೆಸ್ತಾರೆ. ಅದು ಬ್ರಿಟಿಷರು ಅಂದ್ರೆ ಕೆಲವೊಂದು ಇದು ರೂಲ್ಸ್ ನೆಲ್ಲ ತಗೊಂಬಂದು ಹೆಂಗೆ ಅಂದ್ರೆ, ಅಲ್ಲಿರೋತಕ್ಕಂತ ಫಾರ್ಮರ್ಸ್ ಬೇರೆ ಒಂದು ಬೆಳೆ ಬೆಳಿಲಿಲ್ದಂಗೆ ಇದನ್ನೇ ಬೆಳೆಸ್ಬೇಕು, ಅವರು ಇದನ್ನೇ ಅವ್ರು ಮಾರಾಟ ಮಾಡಬೇಕು. ಇದಕ್ಕೆ ಮಾತ್ರ ಮಹತ್ವ ಕೊಟ್ಟಿರುವಂತ ವಿಷಯ. ಅದು ಒಂಥರ ರಿಸ್ಟ್ರಿಕ್ಟ್ ಮಾಡ್ಬಿಟ್ರು, ಬೇರೆ ಏನು ಬೆಳೆಸಂಗಿಲ್ಲ ಅವ್ರು ಆತರ ಒಂದು ರೂಲ್ಸ್ ನ ಎಲ್ಲ ತಗೊಂಡ್ಬಂದ್ರು. ಸೊ ಅದನ್ನ ವಿರೋಧ ಮಾಡಿಕೊಂಡು ಅಲ್ಲಿರ್ತಕ್ಕಂತ ರೈತರ ಒಬ್ಬ ಮುಖಂಡರು ಗಾಂಧಿ ಪತ್ರ ಬರೆದು, ಹೀಗಿದೆ ಪರಿಸ್ಥಿತಿ, ಇಲ್ಲಿ ಏನಾದ್ರೂ ಒಂದು ಮಾಡಿ ಅಂತ ಅಂದ್ಬಿಟ್ಟು ಬರ್ದಾಗ, ಗಾಂಧೀಜಿ ಅವರು ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಸತ್ಯಾಗ್ರಹ ಅಂತ ಏನಿದೆ, ಒಂದು ನಾನ್ ಕೋಆಪರೇಷನ್ ಇದು ಅಂತ ಏನಿದೆ, ಅದನ್ನ ಅಲ್ಲಿ ಒಂಥರ ಒಂದು ಸಣ್ಣ ಬೀಜ ಅಲ್ಲಿ ಬಿತ್ತಿ ಅಲ್ಲಿ ಅವರು ಸಕ್ಸಸ್ ನ ಕಂಡ್ರು.
ಬ್ರಿಟಿಷರು ಅವರ ಒಂದು ಡಿಮ್ಯಾಂಡ್ಸ್ ಏನಿತ್ತು ಅದಕ್ಕೆ ಒಪ್ಕೊಂಡು ಇದು ಮಾಡಿದ್ರು. ಸೊ ಹಂಗೆ ಅದು ನೆಕ್ಸ್ಟ್ ಇನ್ನೊಂದು ಅಲ್ಲಿ ಸಕ್ಸಸ್ ಕಂಡ್ರು. ಬಟ್ ರಿವೋಲ್ಟ್ ಸತ್ಯಾಗ್ರಹ ಅಂತ ಅಲ್ಲಿ ಬಂತು. ಅಲ್ಲಿ ಈ ಫೇಮಸ್ ಜಲಿಯಾಂವಾಲಾ ಬಾಗ್ ಆ ಒಂದು ಇನ್ಸಿಡೆಂಟ್ ಅಲ್ಲೇ ಅವಾಗೆ ನಡೆದಿದ್ದದು. ಅಲ್ಲಿನೂ ಅಷ್ಟು ಇದಾಗ್ಲಿಲ್ಲ ಅವ್ರಿಗೆ. ದೆನ್ ಖಿಲಾಫತ್ ಅಂಡ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಬಂತು. ಫಸ್ಟ್ ಒಂಥರ ಒಂದು ಮಾಸ್ ಮೂವ್ಮೆಂಟ್ ಆಯ್ತದು, ಫಸ್ಟ್ ಮಾಸ್ ಮೂವ್ಮೆಂಟ್. ಅದನ್ನು ಸಕ್ಸಸ್ಸಿನ ಒಂದು ಹಾದಿಯಲ್ಲಿ ಇತ್ತು. ಬಟ್ ಆದ್ರೆ ಏನಾಯ್ತು, ಒಂದು ಇದು ಏನೋ ಚಾರಿ ಮತ್ತು ಚಮ್ಮ ಅಂತಂದ್ಬಿಟ್ಟು ಆ ಒಂದು ಸ್ಥಳದಲ್ಲಿ ಸುಮಾರು ಒಂದು 22 ಪೊಲೀಸರನ್ನ ಈ ಪ್ರೊಟೆಸ್ಟರ್ಸ್ ಏನಿದ್ರು ಅಂದ್ರೆ ನಮ್ಮ ಭಾರತೀಯರು ಅವ್ರನ್ನ ಕೊಂದ್ಬಿಟ್ರು, ಅಂದ್ರೆ ಸುಟ್ಟಿ ಇದು ಮಾಡಿ. ಸೊ ಗಾಂಧಿ ಅವ್ರು ನಾನ್ ವೈಲೆನ್ಸ್ ನ ಫಾಲೋ ಮಾಡುವಂತವ್ರು. ಅದು ಈ ಮೂವ್ಮೆಂಟ್ಸ್ ಎಲ್ಲ ನಾನ್ ವೈಲೆನ್ಸ್ ಮೂಲಕನೇ ಹೋಗ್ತಾ ಇದ್ದಿದ್ದು. ಬಟ್ ಯಾವಾಗ ಈ ಒಂದು ವೈಲೆನ್ಸ್ ಅನ್ನೋದಾಯ್ತು, ಅವಾಗ ಅವ್ರು ಇಮಿಡಿಯೇಟ್ ಆಗಿ ಈ ಒಂದು ಪ್ರೊಟೆಸ್ಟ್ ನ ವಾಪಸ್ ತಗೊಂಡ್ಬಿಟ್ರು. ಅಂದ್ರೆ ಅದು ಅಲ್ಲಿ ಫೇಲ್ಯೂರ್ ಅನ್ನೋದಾಯ್ತಲ್ಲಿ. ಇದಾಗಿದ ಮೇಲೆ 1930 ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಏನಾಯ್ತು, ಇಂಡಿಯನ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂದ್ರೆ ಹೇಳ್ಬೇಕು ಅಂತಂದ್ರೆ ಡಿಸೆಂಬರ್ 31, 1929 ಒಂದು ಮೀಟಿಂಗ್ ಆಗಿ ಅಲ್ಲೊಂದು ಡಿಸಿಷನ್ ತಗೊಂಡ್ರು. ಅಂದ್ರೆ ಸಂಪೂರ್ಣ ಸ್ವರಾಜ್ ಬೇಕು ನಮ್ಗೆ, ಸಂಪೂರ್ಣ ಸ್ವರಾಜ್ ಬೇಕು ಅಂತ ಅಂದ್ಬಿಟ್ಟು ಪೂರ್ಣ ಸ್ವರಾಜ್ ಅಂತ ಹಿಂದಿಯಲ್ಲಿ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ ಹೋರಾಟ ಇರಬೇಕು ಅಂತಂದು ಡಿಸಿಷನ್ ತಗೊಂಡು ಗಾಂಧಿ ಅವ್ರನ್ನ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇದನ್ನ ನೀವು ಒಂದು ಮೂವ್ಮೆಂಟ್ ಆಗಿ ಇದ್ ಮಾಡ್ಬೇಕು ಅಂತಂದ್ಬಿಟ್ಟು. ಬಟ್ ಮೂವ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಏನೋ ಒಂದು ವಿಚಾರ ಬೇಕು. ಅಂದ್ರೆ ಒಂದು ಹೇಳ್ಬೇಕು ಅಂದ್ರೆ ಟ್ರಿಗರಿಂಗ್ ಪಾಯಿಂಟ್ ಅಥವಾ ಟ್ರಿಗರಿಂಗ್ ವಿಷಯ ಅನ್ನೋದು ಬೇಕು. ಕಾರ್ಯರೂಪಕ್ಕೆ ಬರ್ಬೇಕು, ಒಂದು ಕಾರ್ಯ ಸಾಧನೆ ಆಗ್ಬೇಕು. ಇವಾಗ ಮನುಷ್ಯನಿಗೆ ಏನೋ ಒಂದು ಕೋಪ ಬರ್ಬೇಕು ಅಂದ್ರೂ ಏನೋ ಒಂದು ಸಣ್ಣ ವಿಚಾರ ಟ್ರಿಗರ್ ಆಗ್ಬೇಕು. ಆ ತರ ಈ ಒಂದು ಮಾಸ್ ಮೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಏನೋ ಒಂದು ವಿಚಾರ ಬೇಕು. ಆ ಒಂದು ವಿಚಾರ ಯಾವ್ದು ಸಿಕ್ತು ಅಂದ್ರೆ ಈ ಸಾಲ್ಟ್ ಮೇಲೆ ಬ್ರಿಟಿಷರ ಒಂದು ಮೊನೊಪಲಿ. 1882 ಸಾಲ್ಟ್ ಆಕ್ಟ್ ಪ್ರಕಾರ ಬ್ರಿಟಿಷ್ ಅವ್ರಿಗೆ ಸಾಲ್ಟ್ ನ ಪ್ರೊಡ್ಯೂಸ್ ಮಾಡೋದು, ಅದನ್ನ ಸೇಲ್ ಮಾಡೋದು, ಅದು ಟ್ಯಾಕ್ಸ್ ಅದ್ರ ಮೇಲೆ ಹೇರುವಂಥದ್ದು, ಇದೆಲ್ಲ ಅಂದ್ರೆ ಒಟ್ಟು ಸಂಪೂರ್ಣವಾದಂತ ಒಂದು ಮೊನೊಪಲಿ ಬ್ರಿಟಿಷ್ ಅವ್ರ ಹತ್ರನೇ ಇತ್ತು. ಅಂಡ್ ಸಾಲ್ಟ್ ಯಾರಿಗ್ ಬೇಡ ಹೇಳಿ, ಎಲ್ರಿಗೂ ಬೇಕು. ಅಂಡ್ ಇದರಲ್ಲಿ ಒಂದು ನೀವು ಸ್ವಲ್ಪ ಯೋಚನೆ ಮಾಡಿ, ಒಬ್ಬ ಮನುಷ್ಯ ಅವನು ದುಡ್ಡಿರೋನೇ ಆಗಿರ್ಲಿ, ದುಡ್ಡು ಇಲ್ದೋನೇ ಆಗಿರ್ಲಿ, ಅಥವಾ ಅವನು ಸೋಷಿಯಲ್ ಸ್ಟೇಟಸ್ ಏನೇ ಆಗಿರ್ಲಿ, ಎಂತದೇ ಇರ್ಲಿ, ಅವನ ಅಧಿಕಾರಿ ಆಗಿರ್ಲಿ, ಅವನು ಯಾವ್ದೋ ಒಂದು ಸಣ್ಣ ವರ್ಕರ್ ಆಗಿರ್ಲಿ, ಎಲ್ರಿಗೂ ಇದು ಎಫೆಕ್ಟ್ ಆಗುವಂಥದ್ದು ಸಾಲ್ಟ್ ಅನ್ನುವಂಥದ್ದು. ಸೊ ಆ ಒಂದು ಅಂದ್ರೆ ಎಲ್ರಿಗೂ ಎಫೆಕ್ಟ್ ಆಗ್ತಾ ಇದೆ ಅಂತಂದಾಗ ಆ ವಿಚಾರದ ಮೇಲೆ ನೀವು ಹೋರಾಟ ಮಾಡ್ಲಿಕ್ಕೆ ಹೋದಾಗ ಡೆಫಿನೆಟ್ ಆಗಿ ಅದೆಲ್ರಿಗೂ ತಟ್ಟುತ್ತೆ, ಎಲ್ರು ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ ಇರುತ್ತೆ. ಸೊ ಹಂಗಾಗಿ ಗಾಂಧೀಜಿಯವರು ಇದು ಸಾಲ್ಟ್, ಇದು ಒಂದು ಅನ್ಯಾಯ ಆಗ್ತಾ ಇದೆ ಅಂತನೂ ತಗೊಂಡು ಈ ಒಂದು ಸಾಲ್ಟ್ ಸತ್ಯಾಗ್ರಹ ಅಂತಂದ್ರೆ ಅದು ಸಾಲ್ಟ್ ನಾವ್ ಇನ್ನು ಮೇಲೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂತೀವಿ, ನಾವೇ ಸೇಲ್ ಮಾಡ್ಕೊಂತೀವಿ, ನಾವೇ ಯೂಸ್ ಮಾಡ್ತೀವಿ, ಇದ್ರ ಮೇಲೆ ನಿಮ್ಮ ಬ್ರಿಟಿಷರ ಒಂದು ಏನೊಂದು ಹಕ್ಕಿಲ್ಲ, ನಾವು ಮಾಡ್ಕೊಂತೀವಿ ಅಂತಂದ್ಬಿಟ್ಟು ಆ ಒಂದು ಅಂದ್ರೆ ವಿರೋಧ ಅಂದ್ರೆ ನಾನ್ ಕೋಆಪರೇಷನ್ ಅಂತ ಹೇಳ್ಬಿಟ್ಟು ಏನಿದೆ, ಆ ಒಂದು ಮೂವ್ಮೆಂಟ್ ನ ಅವ್ರು ಅಲ್ಲಿ ದಂಡಿ ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದು ಸ್ಟಾರ್ಟ್ ಮಾಡೋದಕ್ಕೂ ಅವರು ಅದ್ರ ಹಿಂದಿನ ಸುಮಾರು ಒಂದು 10 ವರ್ಷದಿಂದನೇ ಒಂದು ಅನುಭವ ಅನ್ನೋದೇ, ಒಂದು 8 ವರ್ಷದಿಂದನೇ ಅನುಭವ ಆಗಿದೆ ಅವ್ರಿಗೆ. ಸೊ ಹಂಗಾಗಿ ಈ ಸಲ ಅವ್ರು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೂ ಅವರು ಸುಮಾರು ಒಂದು 78 ಜನ ಏನೋ ಅವರು ಕೂಡ್ಸ್ಕೊಂಡ್ರು ಆ ಒಂದು ಮಾರ್ಚ್ಗೆ. ಆ 78 ಜನನು ಅವರ ಒಂದು ಫಾಲೋಯರ್ಸ್ ಏನಿದ್ದಾರೆ, ಯಾರು ಅವರು ನಂಬ್ತಾರೆ, ಅವರ ಒಂದು ನಾನ್ ವೈಲೆನ್ಸ್ ಪ್ರಿನ್ಸಿಪಲ್ಸ್ ನ ಯಾರು ಅಕ್ಸೆಪ್ಟ್ ಮಾಡಿ ಇದು ಮಾಡ್ತಾರೆ ಅಂತವ್ರನ್ನೇ ಅವರು ಹಿಂದೆ ಇಟ್ಕೊಂಡ್ಬಿಟ್ಟು
ಈ ಒಂದು ಮಾರ್ಚ್ ನ ಅವರು ಇದು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ದಂಡಿಯಲ್ಲಿ ಆ ಒಂದು ಜಾಗದಲ್ಲಿ ಅದನ್ನ ಅವರು ಮುಕ್ತಾಯ ಪಡಿಸಿದ್ರು. ಅದು ಇನ್ನೊಂದು ಏನಾದ್ರೆ ಇದು ಸಕ್ಸಸ್ ಆಗೋದಕ್ಕೂ ಇದ್ರ ಹಿಂದೆನು ಆಗಿರ್ತಕ್ಕಂಥ ಮೂವ್ಮೆಂಟ್ಸ್, ಸತ್ಯಾಗ್ರಹ ಅನ್ನೋ ಕಾನ್ಸೆಪ್ಟ್ ಬಂತಲ್ವಾ. ಎಲ್ಲಾ ಒಂದು ಹೋರಾಟಗಳು ನೋಡಿ ನೀವು ಜಗತ್ತಲ್ಲಿ ಸಾಮಾನ್ಯವಾಗಿ ಅದು ವೈಲೆನ್ಸ್ ಇಂದ ಕೂಡಿರುವಂತದ್ದು ಇರ್ತದೆ. ಬಟ್ ಆದ್ರೆ ಈ ಒಂದು ಹೋರಾಟ ಏನಿದೆ, ಗಾಂಧೀಜಿಯವರ ಒಂದು ಹೋರಾಟ ನಾನ್ ವೈಲೆನ್ಸ್ ಮೇಲೆ ಹೋರಾಟ ಆಯ್ತು. ಯಾವುದೇ ಒಂದು ಇವಾಗ ಹಿಂದೆ ನಾವು ಇದನ್ನ ನೋಡಿದಾಗ ಅದು ಖಿಲಾಫತ್ ಮೂವ್ಮೆಂಟ್ ಇದ್ರಲ್ಲಿ ನಾವು ನೋಡಿದಾಗ ಅಲ್ಲಿ ಯಾವಾಗ ವೈಲೆನ್ಸ್ ಅನ್ನೋದು ಆಯ್ತು ಅವಾಗ ಅವ್ರು ಸ್ಟಾಪ್ ಮಾಡ್ಬಿಟ್ರು, ಹಿಂದೆ ತಕೊಂಡ್ಬಿಟ್ರು ಅವರು. ಸೊ ಗಾಂಧೀಜಿ ಅವರ ಅಂದ್ರೆ ನಾನ್ ವೈಲೆನ್ಸ್ ಕೊಡುವಂತ ಒಂದು ಇಂಪಾರ್ಟೆನ್ಸ್ ಏನಿದೆ, ಅದರಿಂದ ಅವರಿಗೆ ಒಂದು ಹೆಚ್ಚಿನ ಒಂದು ಪ್ರಪಂಚದಾದ್ಯಂತ ಒಂದು ಏನ್ ಹೇಳ್ಬೇಕು, ಒಂದು ಪ್ರೊಪಗಂಡಾ ಲೆವೆಲ್ ಅಲ್ಲಿ ಅವ್ರಿಗೆ ಒಂದು ಇದು ಬೇಸ್ ಅನ್ನೋದು ಸಿಕ್ತು. ಹಂಗಾಗಿ ದಂಡಿ ಮಾರ್ಚ್ಗೂ ಅದು ಒಂಥರ ಇಂಡೈರೆಕ್ಟ್ ಆಗಿನೇ ಹೆಲ್ಪ್ ಆಯ್ತು. ಯಾಕಂದ್ರೆ ಆ ನಾನ್ ವೈಲೆನ್ಸ್ ಮೂಲಕ ಇವ್ರು ಪ್ರೊಟೆಸ್ಟ್ ಮಾಡ್ಕೊಂಡು ಅದು ಒಂದು ಪಾಯಿಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಈಗಿನ ಉಪ್ಪು ಎಲ್ರಿಗೂ ಬೇಕಾಗಿರುವಂತ ಒಂದು ಸಾಮಾನ್ಯ ಉಪ್ಪು ಇದು ವಿಚಾರ, ಅದು ವಸ್ತು. ಸೊ ಇದರಿಂದ ಈ ಒಂದು ಎರಡು ವಿಚಾರಗಳಿಂದ ಈ ಮೂವ್ಮೆಂಟ್ ಅನ್ನೋದು ತುಂಬಾನೇ ಸಕ್ಸಸ್ ಆಯ್ತು. ಅವ್ರನ್ನ ಜೈಲ್ಗೆ ಹಾಕಿದ್ರು ಸಹ. ಆಕ್ಚುಲಿ ಇದು ಮಾರ್ಚ್ 12ಕ್ಕೆ ಸ್ಟಾರ್ಟ್ ಮಾಡಿದ್ದು, ಬಟ್ ಒಂದು ಸ್ವಲ್ಪ ದಿವಸದಿಂದನೇ ಮಾರ್ಚ್ 2ನೇ ತಾರೀಕು ಅಥವಾ ಸಮಥಿಂಗ್ ಎಷ್ಟಕ್ಕೋ ಮಾರ್ಚ್ 12ಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದ್ರ ಒಂದು 8-10 ದಿವಸ ಹಿಂದೆ ಏನು ಇವ್ರಿಗೆ ಗವರ್ನರ್ ಜನರಲ್ ಇವ್ರಿಗೆ ಇದು ಬರ್ದ್ರು, ಅವರು ಲೆಟರ್ ಬರ್ದ್ರು, ನೀವು ಬೇಕಾದ್ರೆ ಐ ವಿಲ್ ವಿಡ್ರಾ ದಿಸ್, ಏನು ನಾವು ಮುಂದೆ ಇದನ್ನು ಹೊರಸೋದಿಲ್ಲ, ಯಾರಿಗೂ ತೊಂದರೆ ಆಗೋದು ಬೇಡ, ನಾವು ಈ ಒಂದು ಪ್ರೊಟೆಸ್ಟ್ ನಾವು ಹಿಂತಕೊಳ್ತೇವೆ, ಬಟ್ ಆದ್ರೂ ತಗೊಳ್ತೇವೆ, ಬಟ್ ಆದ್ರೆ ನೀವು ಈ ಒಂದು ಲಾ ಇದೆ ಏನಿದೆ ಟ್ಯಾಕ್ಸೇಷನ್ ಸಾಲ್ಟ್ ಮೇಲೆ ನೀವು ಹಾಕುವಂತ ಈ ಒಂದು ಟ್ಯಾಕ್ಸ್ ಇದೇನಿದೆ ಅದನ್ನ ನೀವು ಹಿಂದೆ ತೆಕ್ಕೊಳ್ರಿ ಅಂತ. ಬಟ್ ಇದು ಒಂಥರ ಏನಪ್ಪ ಇವರು ಏನೋ ನಾನ್ ವೈಲೆನ್ಸ್, ಅದು ವೈಲೆನ್ಸ್ ಆದ್ರೆ ಸ್ವಲ್ಪ ತಲೆಗೆಡ್ಸ್ಕೋಬೇಕು, ಯಾಕಂದ್ರೆ ಆಸ್ತಿ ನಷ್ಟ ಆಗುತ್ತೆ, ಪ್ರಾಣ ನಷ್ಟ ಆಗುತ್ತೆ. ಸೊ ಇದೇನ್ ಬರೀ ನಾನ್ ವೈಲೆನ್ಸ್ ಇದು, ಲಾಸ್ಟ್ ಟೈಮ್ನು ಅದಕ್ಕೆ ನಿಂದಿರ್ಸಿದ್ರು. ಸೊ ಅಷ್ಟು ತಲೆ ಕೆಡ್ಸ್ಕೊಳ್ಳಿಲ್ಲ. ಹಂಗಾಗಿ ಬಟ್ ಆದ್ರೆ ಅದು ಯಾವಾಗ ಮೂವ್ಮೆಂಟ್ ಅನ್ನೋದು ಜಾಸ್ತಿ ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಶುರುವಾಯ್ತು, ಸಕ್ಸಸ್ ಅನ್ನೋದು ಇದಾಯ್ತು, ಪ್ರಚಾರ ಅನ್ನೋದು ಚೆನ್ನಾಗಿ ಸಿಗೋಕ್ ಶುರುವಾಯ್ತು, ಗಾಂಧಿಯವ್ರನ್ನ ಅರೆಸ್ಟ್ ಮಾಡಿ ಆಗಿದ್ಮೇಲೂ ಸಹ ಕೊನೆಗೆ ಈ ಮೂವ್ಮೆಂಟ್ ಯಾವಾಗ ಕೈ ತಪ್ಪಿ ಹೋಗುವಂತ ಒಂದು ಇದಾಯ್ತು, ಅವಾಗ ಅವ್ರು ಗಾಂಧಿ ಜೊತೆ ಇರ್ವಿನ್ ಏನಿದ್ರು ಅವರು ಗಾಂಧಿ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಒಂದು ಎರಡು ಇಂಪಾರ್ಟೆಂಟ್ ಕಂಡೀಷನ್ ಏನಂತಂದ್ರೆ, ಒಂದು ಟ್ಯಾಕ್ಸ್ ಎಲ್ಲ ನಾವು ವಾಪಸ್ ತಗೊಂತೀವಿ, ಆ ಒಂದು ಲಾ ಏನಿದೆ ಅದನ್ನ ನಾವು ತೆಗೆದು ಹಾಕ್ತಿವಿ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಒಂದು ಪ್ರೊಟೆಸ್ಟ್ ಮೂವ್ಮೆಂಟ್ ಅಲ್ಲಿ ಸುಮಾರು ಒಂದು 60,000 ಜನರನ್ನ ಅರೆಸ್ಟ್ ಮಾಡಿದ್ರು. ಆ ಒಂದು ಜನನ ನಾವು ಬಿಡುಗಡೆನ ಮಾಡ್ತೀವಿ ಅಂದ್ರೆ ಈ ಒಂದು ಆಕ್ಚುಲಿ ಒಂದು 2 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಯ್ತು. ಬಟ್ ಅದ್ರ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿನೇ ಈ ಒಂದು ವಿಚಾರನ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಒಂಥರ ಆ ಒಂದು ಯಾವ ಒಂದು ವಿಚಾರಕ್ಕೆ ಅವರು ಆ ಒಂದು ಪ್ರೊಟೆಸ್ಟ್ ನ ಸ್ಟಾರ್ಟ್ ಮಾಡಿದ್ರು, ಅದು ಅವ್ರಿಗೆ ಅದು ಅಲ್ಲಿ ಜಯ ಅನ್ನೋದು ಸಿಕ್ತು, ಸಕ್ಸಸ್ ಆಯ್ತು ಈ ಒಂದು ಮೂವ್ಮೆಂಟ್ ಅನ್ನೋದು. ಏಪ್ರಿಲ್ 6ರಂದು 1930 ಇದು ಕೊನೆಗಾಣ್ತಾ? ಹೌದು ಅಲ್ವಾ? ಹೌದು. ಏಪ್ರಿಲ್ 6, 1930 ಬೆಳಗ್ಗೆ 8:30ಕ್ಕೆ ಗಾಂಧಿಯವರ ಬ್ರಿಟಿಷ್ ರಾಜ್ಯ ಉಪ್ಪಿನ ಕಾನೂನನ್ನ ಮುರಿದಾಕಿದ್ರು. ಸೊ ಆಗ ನಾವು ನೋಡ್ತೀವಿ ಲಕ್ಷಾಂತರ ಭಾರತೀಯರು ಈ ಉಪ್ಪಿನ ಕಾನೂನುಗಳ ವಿರುದ್ಧ ದೊಡ್ಡ ಪ್ರಮಾಣದ ನಾಗರಿಕ ಅಸಹಕಾರನ ಹುಟ್ಟು ಹಾಕ್ತದೆ. ಹೌದು. ಆಮೇಲೆ ಇದು ಒಂಥರ ದೊಡ್ಡ ಇನ್ನೊಂದು ನೆಕ್ಸ್ಟ್ ಮೂವ್ಮೆಂಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942 ಅಲ್ಲಿ ಅದಕ್ಕೊಂದು ಒಳ್ಳೆ ಒಂದು ಸ್ಟ್ರಾಂಗ್ ಬೇಸ್ ಮತ್ತೊಂದು ಇದೊಂಥರ ಟ್ರಯಲ್ ಅಂಡ್ ಎರರ್ ಅನ್ನೋ ತರ ಇದು ಈ ಒಂದು ಮೂವ್ಮೆಂಟ್ ಅನ್ನೋದಾಯ್ತು. ಅಂದ್ರೆ ಈ ಸಾಲ್ಟ್ ಮಾರ್ಚ್ ಒಂದು ಟ್ರಯಲ್ ಅಂಡ್ ಎರರ್ ಆಗಿದೆ ಆ ಒಂಥರ ಆಗೋಯ್ತದೆ. ಯಾಕಂದ್ರೆ
ಅವ್ರಿಗೆ ಗೊತ್ತಾಯ್ತು ಯಾವ ತರ ಮಾಡ್ಬೋದು, ಹೆಂಗೆ ಇದು ಅನ್ನೋದು. ಈಗ ಬಹಳ ಉತ್ತಮವಾದ ರೀತಿಯಲ್ಲಿ ನೀವು ಹೇಳಿದ್ರಿ ಕಿರಣ್ ಅವ್ರೆ. ಯಾಕೆಂದ್ರೆ ಇದನ್ನ ನಾವು 1947 ನಮ್ಮ ಅಜ್ಜಿ ತಾತಂದಿರಾಗಿರ್ಬೋದು, ಮುತ್ತಾತಂದಿರಾಗಿರ್ಬೋದು, ನಮ್ಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ಯಾವ ಈ ವಿಷಯಗಳೆಲ್ಲ ನಮ್ಮ ಪುಸ್ತಕಗಳಲ್ಲಾಗಿರ್ಬೋದು, ಕಾನೂನಿನಲ್ಲಿ ಏನೇನೋ ವಿಚಾರಗಳನ್ನ, ಬಟ್ ನಮಗೆ ಇದೆಲ್ಲ ಏನಂದ್ರೆ ಅವಾಗ ಇದನ್ನ ನಾವು ರಿವ್ಯೂ ಮಾಡ್ತಾನೆ ಇರ್ಬೇಕಾಗ್ತದೆ, ಮೆಲುಕು ಹಾಕ್ಬೇಕು. ಯಾಕೆ ಅಂತಂದ್ರೆ ಈಗಿನ ದಿನಮಾನಗಳನ್ನ ನಾವು ನೋಡುವಾಗ ಹಿಂಸೆನೆ ಜಾಸ್ತಿ ಆಗಿದೆ. ಹಿಂಸೆ ಅನ್ನುವಂಥದ್ದನ್ನ ಮರ್ತು ಬಿಟ್ಟಿದ್ದಾರೆ ಅಲ್ವಾ? ಯಾಕೆಂದ್ರೆ ಈಗ ನಾವ್ ಏನೇ ಸತ್ಯಾಗ್ರಹ ಮಾಡ್ಬೇಕಂದ್ರೂ ಅಲ್ಲಿ ಹಿಂಸೆಯಿಂದನೇ ಪ್ರಾರಂಭವಾಗಿ ಹಿಂಸೆಯಿಂದನೇ ಕೊನೆಗಾಣ್ತದೆ. ಹಾಗಿದ್ರೆ ಈ ನಾವು ಮಾಡುವಂತ ಪ್ರತಿ ಒಂದೊಂದು ಪ್ರಯತ್ನಗಳಲ್ಲಿ ಅಹಿಂಸೆ ಇಲ್ಲದೆ ಮಾಡ್ಲಿಕ್ಕೆ ಏನಾದ್ರೂ ಆಗುತ್ತಾ ಆಗಲ್ವಾ? ಅಂದ್ರೆ ನಮ್ ಕೈನಲ್ಲಿ ಇದೆಯಾ ಏನು, ಹೆಂಗೆ? ಇಲ್ಲ, ಸತ್ಯಾಗ್ರಹ ಅಂತ ಹೇಳ್ಬಿಟ್ಟು ಗಾಂಧಿಯವ್ರು ಏನ್ ಸ್ಟಾರ್ಟ್ ಮಾಡಿದ್ರು ಅದೊಂದು ಆಕ್ಚುಲಿ ಅದು ಒಂದು ಸ್ಟ್ರಾಂಗ್ ಎಮೋಷನ್ ಅಥವಾ ಒಂದು ಸ್ಟ್ರಾಂಗ್ ಮೆಂಟಲ್ ಸ್ಟೇಟಸ್. ಅದು ಏನಂತಂದ್ರೆ ವಿವರಣೆಗೆ ಹೋಗ್ಬೇಕು ಅಂತಂದ್ರೆ ನೋಡಿ, ಸತ್ಯಾಗ್ರಹ, ಸತ್ಯ ಅಂದ್ರೆ ಟ್ರೂತ್, ಗ್ರಹ ಅಂತಂದ್ರೆ ಅಗ್ರಹ ಅಂತಂದ್ರೆ ಇನ್ಸಿಸ್ಟ್ ಅಂತಂದ್ರೆ ಒತ್ತಡ, ಅಂದ್ರೆ ಒತ್ತಡ ಬೇಕು ಅನ್ನುವಂಥದ್ದು. ಒನ್ಲಿ ಥಿಂಗ್ ಏನಂದ್ರೆ ಇವಾಗ ಹಿಂಸೆ ಮಾಡಿದಾಗ ಏನಾಗುತ್ತೆ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಹೋರಾಟದಲ್ಲೇ ತಗೊಳ್ಳಿ, ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲೇ ತಗೊಳ್ಳಿ. ಇವಾಗ ನಾವು ಭಗತ್ ಸಿಂಗ್ ಅಂತವ್ರೆಲ್ಲ ಅವ್ರದ್ದು ಏನು ಹೋರಾಟ ಆಗಿತ್ತು ಅಂತಂದ್ರೆ, ಇವಾಗ ಒಬ್ಬ ಇವ್ರನ್ನ ಕರ್ನಲ್ನ ಇಲ್ಲ ಒಬ್ಬ ಇವ್ರನ್ನ ಡಿಸ್ಟ್ರಿಕ್ಟ್ ಕಲೆಕ್ಟರ್ನ ಅವ್ರನ್ನ ಸಾಯಿಸೋದು, ಇಲ್ಲ ಟ್ರೆಜರಿನ ಲೂಟ್ ಮಾಡೋದು, ಈ ತರ ಆಗಿತ್ತು. ಅಂದ್ರೆ ಅದೊಂಥರ ಮಾಸ್ ಮೂವ್ಮೆಂಟ್ ಅನ್ನೋದಾಗಿರ್ಲಿಲ್ಲ. ಅದೇ ಇವಾಗ ನಾವು ಈಗಿನ ಒಂದು ಇದ್ರಲ್ಲೂ ನೀವು ತಗೊಳ್ಳಿ, ನೆಕ್ಸಲೈಟ್ ಮೂವ್ಮೆಂಟ್ ಅಂತ ತಗೊಳ್ಳಿ, ಅದನ್ನು ಇವಾಗ ಫೇಲ್ಯೂರ್ ಆಗೋಗಿದೆ. ಯಾಕಂದ್ರೆ ಸಾಮಾನ್ಯ ಒಂದು ಇವಾಗ ಮೆಂಟಲ್ ಸ್ಟೇಟಸ್ ಹೆಂಗಿದೆ ಅಂತಂದ್ರೆ, ಹಿಂಸೆ ಬೇಕಾಗಿಲ್ಲ, ಯಾರಿಗೂ ಹಿಂಸೆ ಬೇಕಾಗಿಲ್ಲ, ನಷ್ಟ ಬೇಕಾಗಿಲ್ಲ. ಅದರಿಂದ ಆಗುವಂತ ಇವನ್ ಕೆಲವು ಕಡೆ ನಾವು ಟೆರರಿಸ್ಟ್ನ ನಾವು ನೋಡ್ತೀವಿ, ಬಟ್ ಅದ್ರ ಹಿಂದೆ ಆ ಫ್ಯಾಮಿಲಿ ಅವ್ರಾಗ್ಲಿ, ಅವ್ರ ಒಂದು ಬೇರೆ ಸ್ನೇಹಿತರು, ಅವರ ಒಂದು ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಇದೆಲ್ಲ ಬೇಕಾಗಿಲ್ಲಪ್ಪ, ಒಂದು ಸಮಾಧಾನವಾಗಿ ಇರೋಣ, ಎಲ್ಲಂತ ಓಡೋದು, ಎಲ್ಲಂತ ಜೀವಿಸೋದು ಅಂತ ಒಂದು. ಬಟ್ ಆದ್ರೆ ಕೆಲವೊಂದ್ಸಲ ನಾವು ಜೀವನದಲ್ಲಿ ಹೋರಾಟ ಅನ್ನೋದು ಮಾಡ್ಬೇಕಾಗುತ್ತೆ. ಬಟ್ ಹಿಂಸೆ ಅನ್ನೋದಿಲ್ದಂಗೆ ಬೇಕಾದಷ್ಟು ಹೋರಾಟಗಳು ನಾನ್ ವೈಲೆನ್ಸ್ ಮೂಲಕ ನಡೆದಿದೆ, ಅದರಲ್ಲಿ ಸಕ್ಸಸ್ ಆಗಿದೆ. ಒನ್ಲಿ ಥಿಂಗ್ ಏನಂದ್ರೆ ನಾವು ವಿ ಶುಡ್ ನಾಟ್ ಗಿವ್ ಅಪ್. ಇವಾಗ ನಾವು ಎಷ್ಟೋ ನ್ಯೂಸ್ಗಳಲ್ಲೂ ನಾವು ನೋಡ್ತೇವೆ, ಏನೋ DC ಮುಂದೆ ಇವ್ರ 3 ತಿಂಗಳಾಗಿದೆ ಕುತ್ಕೊಂಡು, ಏನೋ DC ಆಫೀಸ್ ಮುಂದೆ, ಇಲ್ಲ ಇವ್ರ MLA ಇವ್ರ ಮುಂದೆ ಕುತ್ಕೊಂಡಿದ್ದಾರೆ, ಈ ತರ. ಅಂದ್ರೆ ಅದಕ್ಕೆ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಅಂತ ಒಂದು ಹೋರಾಟಕ್ಕೆ ಪ್ರಚಾರ ಸಿಗೋದಿಲ್ಲ. ಅದು ಒಂದು ದೊಡ್ಡ ಒಂದು ಮೈನಸ್ ಪಾಯಿಂಟ್ ಈಗಿನ ಒಂದು ಪರಿಸ್ಥಿತಿ. ಬಟ್ ಗಾಂಧಿ ಅವರು ಇದು ಏನಂತಂದಾಗ ಆಗಿನ ಒಂದು ಪರಿಸ್ಥಿತಿನೇ ಬೇರೆ ಇತ್ತು. ಯಾಕಂದ್ರೆ ಎಲ್ರಿಗೂ ಸ್ವಾತಂತ್ರ್ಯ ಬೇಕಾಗಿತ್ತು. ಆ ಒಂದು ಸ್ವಾತಂತ್ರ್ಯನ ಅಚೀವ್ ಮಾಡ್ಲಿಕ್ಕೆ ಒಂದು ವೇ ಆಫ್ ಪ್ರೊಟೆಸ್ಟ್ ಅಥವಾ ವೇ ಆಫ್ ಗೆಟಿಂಗ್ ಇಟ್ ಏನಿದೆ ಅದು ಬೇಕಾಗಿತ್ತು. ಸೊ ಹಂಗಾಗಿ ಈ ಒಂದು ಸತ್ಯಾಗ್ರಹದಿಂದ ಈಗ ಒಂದೊಂದೇ ನಾವು ಸಕ್ಸಸ್ ಅನ್ನೋದನ್ನ ನೋಡಿದ್ವಿ. ಒಂದ್ರಲ್ಲಿ ಸಕ್ಸಸ್ ಆಯ್ತು, ಒಂದು ಫೇಲ್ಯೂರ್ ಆಯ್ತು, ಒಂದ್ರಲ್ಲಿ ಮಾಸ್ ಮೂವ್ಮೆಂಟ್ ಅನ್ನೋದು ಬಂತು. ಸೊ ಈ ಒಂದು ಅದು ಕ್ವಿಟ್ ಇಂಡಿಯಾದಲ್ಲಿ ಏನಾಯ್ತು, ಇಟ್ ವಾಸ್ ಲೈಕ್ ಒಂಥರ ಫೈರ್ ಇದಾಗೋಯ್ತು ಹೋಲ್ ಇಂಡಿಯಾದಲ್ಲಿ. ಸೊ ಹಂಗಾಗಿ ಅದು ನಾನ್ ವೈಲೆನ್ಸ್ ಅನ್ನೋದು ಆ ಒಂದು ಸಂದರ್ಭಕ್ಕೆ ಪ್ರಚಾರನೂ ಸಿಕ್ತು, ಸಪೋರ್ಟು ಸಿಕ್ತು, ಆಯ್ತು. ಬಟ್ ಈಗಲೂ ಅದಾಗ್ಲಿಕ್ಕೆ ಸಾಧ್ಯ ಇದೆ. ಬಟ್ ಒನ್ಲಿ ಥಿಂಗ್, ಒಂದು ಸಪೋರ್ಟ್ ಅನ್ನೋ ಸಿಗ್ಬೇಕು, ಒಂದು ಪ್ರಚಾರನೂ ಸಿಗ್ಬೇಕು. ಫಾರ್ ಎಕ್ಸಾಂಪಲ್ ನಿರ್ಭಯ ಕೇಸ್ ನೋಡಿ, ಇವಾಗ ಕೋಲ್ಕತ್ತಾ ಇದರಲ್ಲಿ ಕೇಸ್ ನೋಡಿ. ಸೊ ಅಲ್ಲಿ ಏನ್ ವೈಲೆನ್ಸ್ ಏನಾಗಿಲ್ಲ, ಅಲ್ಲಿನೂ ನೋಡಿ. ಇವಾಗ ಅಗ್ರಹ ಅಂತಂದ್ ಇನ್ಸಿಸ್ಟ್ ಅಂತದ್ ಇವಾಗ ಕೋಲ್ಕತ್ತಾ ಇದರಲ್ಲಿ ನೋಡಿ ಮಾಡಿಲ್ಲ, ಅದನ್ನ ಅಲ್ಲ ಆಗ್ಬೇಕು ಅಂತ ಯಾರು ಇನ್ಸಿಸ್ಟ್ ಅಲ್ಲ. ಇವಾಗ ಕೋಲ್ಕತ್ತಾ ಕೇಸಲ್ಲಿ ನೀನು ನೋಡಿ, ಜೂನಿಯರ್ ಡಾಕ್ಟರ್ಸ್ ಮೆಡಿಕಲ್ ಇವ್ರೇನಿದ್ರು, ಅವರು ವೈಲೆನ್ಸ್ಗೆ ಹೋಗ್ಲಿಲ್ಲ.
ಕಲ್ಲು ತೂರಾಟನೂ ಮಾಡ್ಲಿಲ್ಲ ಅವ್ರು, ಅವ್ನ್ ಲೀಸ್ಟ್ ಇದನ್ನು ಮಾಡ್ಲಿಲ್ಲ ಅವ್ರು. ಡೈಲಾಗ್ ಇದು ಮಾಡೋದಕ್ಕೆ ಚೀಫ್ ಮಿನಿಸ್ಟರ್ ಹತ್ರ ಹೋದ್ರು. ಅವರ ನಾವೇನು ಅವ್ರೇನ್ ಹೇಳ್ತಾ ಇದ್ರು, ವಿ ಆರ್ ಇನ್ಸಿಸ್ಟಿಂಗ್ ದಟ್ ಏನು ಇನ್ ರೆಕಾರ್ಡಿಂಗ್ ಆಗ್ಬೇಕು ನಮ್ ಡಿಸ್ಕಷನ್ ಏನಿದೆ. ಅವ್ರು ಅದು ಒಪ್ಲಿಲ್ಲ, ಇವರು ಅದು ಒಪ್ಲಿಲ್ಲ. ಅಂದ್ರೆ ನಾನ್ ವೈಲೆನ್ಸ್ ಮೂಲಕನೇ, ವಿತೌಟ್ ವೈಲೆನ್ಸ್ ನಿಮ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಅಂಡ್ ಯು ಕ್ಯಾನ್ ಸ್ಟಿಕ್ ಆನ್ ಇಟ್. ನೀವೇನು ವೈಲೆಂಟ್ ಆಗಿ ಮಾಡ್ಬೇಕಂತದ್ದೇನಿಲ್ಲ. ಆ ವ್ಯಕ್ತಿಗೆ ಒಂದು ನ್ಯಾಯವನ್ನ ಕೊಡಿ. ಈಗ ನಮಗೆ ನ್ಯಾಯ ಬೇಕು ಅಂತಂದಾಗ ಬರೀ ಹಿಂಸೆನೆ ಅದಕ್ಕೆ ಒಂದು ದಾರಿ ಅಂತ ನಾವ್ ಅನ್ಕೊಳ್ಬಾರ್ದು ಅಲ್ವಾ? ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲೂ ಅದೇ ಕರೆಕ್ಟ್. ಯಾಕಂದ್ರೆ ಇವಾಗ ಗಾದೆನೇ ಇದೆ, ಇವಾಗ ಒಂದು ಕಣ್ಣು ತೆಕ್ಕೊಂಡ್ರೆ ಹೋಗ್ತಾ ಇದ್ರಿಗಿನ ಇಡೀ ಲೋಕನೇ ಕತ್ಲಾಗ ಹೋಗುತ್ತೆ. ಕರೆಕ್ಟ್. ಅದೇ ಈಗ ಗಾಂಧೀಜಿ ಅವ್ರದ್ದು ಒಂದು ಉದ್ದೇಶನೂ ಅದೇ ಇತ್ತು. ಹೌದು. ಈಗ ನಾನು ಏನೇ ಮಾಡ್ಲಿ ಅದನ್ನ ಹಿಂಸೆ ಅನ್ನುವಂಥದ್ದು ಬೇಡ. ಆ ಹಿಂಸೆಯ ಮುಖಾಂತರವಾಗಿ ಅಂದ್ರೆ ಪ್ರೀತಿಯಿಂದ ಅಲ್ವಾ, ಪ್ರೀತಿಯಿಂದ ಮತ್ತೆ ಸತ್ಯದಿಂದ. ಈಗ ನಾವ್ ಹೇಳ್ಬೋದು, ಈ ಕಾರ್ಯಕ್ರಮವನ್ನ ಯಾರ್ ಬೇಕಾದ್ರೂ ಕೇಳಿಸ್ಕೊಂತಾ ಇರ್ಬೋದು. ಅವ್ರು ಅನ್ಕೊಳ್ಬಹುದು, ಏನ್ ಎಲ್ಲಾನು ನಾವು ಸತ್ಯದ ಮುಖಾಂತರನೇ ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತಾ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ. ಖಂಡಿತ ಬರುತ್ತೆ. ಆಮೇಲೆ ಖಂಡಿತ ಬರುತ್ತೆ. ಅಂಡ್ ಇನ್ನೊಂದೇನಂತಂದ್ರೆ ಇಟ್ ವಿಲ್ ಬಿ ಎವರ್ ಲಾಸ್ಟಿಂಗ್. ಹೌದು, ಟೆಂಪ್ರವರಿ ಆಗಿರೋದು. ಹೌದು, ಎವರ್ ಲಾಸ್ಟಿಂಗ್. ಈಗ ಒಂದು ಹಿಂಸೆಯಿಂದ ನಾವು ಹೋದ್ರೆ ಅದು ಹಿಂಸೆಯಿಂದ ಅದು ಇನ್ನೂ ಜಾಸ್ತಿ ಆಗ್ತಾನೆ ಹೊರತು ಅದರಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಒಂದು ಹಿಂಸೆಯಿಂದ ನಾವು ನ್ಯಾಯವನ್ನ ತಗೊಳ್ತೀವಿ ಅಂತ ಹೇಳುವಾಗ ಒಂದು ನಮ್ಮ ಮನೆಯವ್ರನ್ನ ಕಳ್ಕೊಳ್ಬೇಕಾಗತ್ತೆ, ನಮ್ಮ ಸ್ಥಾನಮಾನಗಳು ಕಳ್ಕೊಂಡು ಹೋಗ್ತೀವಿ, ಎಲ್ಲ ಕಳೆದೋಗುತ್ತೆ. ಮತ್ತೆ ಕೊನೆಗೆ ಸಿಗುವಂತದ್ದು ಇವನ್ ನೀವು ಆ ಹಿಂಸೆಯಿಂದ ನೀವು ಏನೋ ಒಂದ್ ಸಾಧಿಸಿದ್ರು, ನೀವು ಇರೋದನ್ನೆಲ್ಲ ಕಳ್ಕೊಂಡ್ಮೇಲೆ ಏನ್ ಸಾಧಿಸಿದ್ರು ಏನ್ ಬಂತು? ಮತ್ತೆ ಸತ್ಯ ಅಂತ ಹೇಳಿ ನಮ್ಗೇನು ಸಿಗೋದಿಲ್ಲ. ಅದಕ್ಕೆ ನಮ್ ಗಾಂಧೀಜಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮನ್ನ ನೀವು ಕಂಡುಕೊಳ್ಬೇಕು ಅಂತಂದ್ರೆ ಉತ್ತಮ ಮಾರ್ಗ ಯಾವುದು? ಹೌದು, ಇತರರ ಸೇವೆಯಲ್ಲಿ ನಿಮ್ಮನ್ನ ನೀವು ಈಗ ಇನ್ನೊಬ್ರು ಸೇವೆಯಲ್ಲಿ ಅಂತಂದಾಗ, ಈಗ ಅವ್ರು ಯಾವ್ದೇ ಕಷ್ಟದಲ್ಲಿದ್ದಾರೆ ಅಂತಂದಾಗ ಅವ್ರಿಗೆ ಇನ್ನೂ ಕಷ್ಟ ಕೊಡೋ ಬದ್ಲು ಅವರ ಕಷ್ಟದಲ್ಲಿ ನಾವು ಒಬ್ರು ಪಾತ್ರ ಆಗಿದ್ದಾಗ ಇದಾಗುತ್ತೆ. ಕರೆಕ್ಟ್, ಸಿಗ್ತದೆ. ಅಂಡ್ ಇನ್ನೊಂದ್ ಏನಂದ್ರೆ ಗಾಂಧಿ ಅವ್ರಿಗೂ ಇದು ಏನ್ ಹೇಳ್ಬೇಕು, ಅದು ಒಂದೇ ಸಲ ಎನ್ಲೈಟ್ಮೆಂಟ್ ಅಂತ ಹೇಳ್ತಾರಲ್ಲ, ಆತರ ಆಗಿದ್ದಲ್ಲ. ಅವ್ರಿಗೂ ಬೇಕಾದಷ್ಟು ಇನ್ಫ್ಲುಯೆನ್ಸ್ ಗಳು ಆಗಿದೆ. ಅವರು ಹುಟ್ಟಿದಲ್ಲಿ ಗುಜರಾತ್ ಅಲ್ಲಿ ಜೈನ್ಸ್ ಜಾಸ್ತಿ ಜನ ಇದೆ. ಸೊ ಹಂಗ ಅವರು ಜೈನ್ಸ್ ಬಂದ್ಬಿಟ್ಟು ಅಹಿಂಸವಾದಿಗಳು, ಕೂಡ ಇದು ಮಾಡೋದಿಲ್ಲ. ಸೊ ಆಮೇಲೆ ಅವ್ರಿಗೆ ಬೈಬಲ್ ಇನ್ಫ್ಲುಯೆನ್ಸ್ ಆಗಿದೆ, ಭಗವದ್ಗೀತೆನೂ ಇನ್ಫ್ಲುಯೆನ್ಸ್ ಆಗಿದೆ. ಆಮೇಲೆ ಕೆಲವು ರಷ್ಯನ್ ಆಥರ್ಸ್, ಅಮೆರಿಕನ್ ಆಥರ್ಸ್ ಲೈಕ್ ಹೆನ್ರಿ ಡೇವಿಡ್ ಮತ್ತೆ ಲಿಯೋ ಥಿಯೋಸ್ಟೋ, ಇಂಥವ್ರ ಒಂದು ಬುಕ್ಸ್ ಇವೆಲ್ಲ ಏನಿದೆ ಅದು ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿದೆ. ಅದು ಆ ಇನ್ಫ್ಲುಯೆನ್ಸ್ ಮಾಡ್ಬಿಟ್ಟು ಅವ್ರದೇ ಆದಂತ ಒಂದು ಕ್ಯಾರೆಕ್ಟರ್, ಅಂದ್ರೆ ವ್ಯಕ್ತಿತ್ವ ಅನ್ನೋದಾಗೋಗಿದೆ. ನಾನ್ ವೈಲೆನ್ಸ್ ಅನ್ನೋಂಥದ್ದು ಅವರೊಂದು ವ್ಯಕ್ತಿತ್ವ ಅನ್ನೋದಾಗಿದೆ. ಬಟ್ ಅದಕ್ಕೆ ಏನಂತಂದ್ರೆ, ಅದಕ್ಕೆ ಅವರು ಆ ಒಂದು ಫೋರ್ಸ್ ಅನ್ನೋದು, ಅಂದ್ರೆ ಹಿಡ್ಕೊಂಡಿದ್ದು ಬಿಡೋದಿಲ್ಲ ಅನ್ನೋಂತ ಆ ಒಂದು ಸ್ವಭಾವ, ಆ ಒಂದು ಕ್ಯಾರೆಕ್ಟರ್ ಏನಿದೆ ಅದನ್ನ ಅವ್ರು ಜೋಡಿಸಿದ್ದಾರೆ. ನಾನ್ ಕೈ ಎತ್ತಲ್ಲ, ನಾನ್ ಗಾಯ ಮಾಡಲ್ಲ, ನಾನ್ ಹೊಡೆಯಲ್ಲ, ಬಟ್ ಆದ್ರೆ ನನಗೇನ್ ಆಗ್ಬೇಕು ಅಂದ್ರೆ ನನಗೇನ್ ಅನ್ಯಾಯ ಆಗಿದೋ ಅದು ಸರಿಪಡಿಸ್ರಿ ಅಂತಂದ್ಬಿಟ್ಟು. ಅದೇ ಅವರಿಗೆ ಅವರ ಹೆಸರಿನಲ್ಲೇನೆ ಇದೆ ಮಹಾತ್ಮ ಅಲ್ವಾ? ಅದು ಸುಮ್ನೆ ಬಂದಿದ್ದಿಲ್ಲ, ಅದು ಸಾಮಾನ್ಯವಾಗಿ ಯಾರಿಗೂ ಬರೋದಿಲ್ಲ. ಅವರ ಒಂದು ವ್ಯಕ್ತಿತ್ವಕ್ಕೆ ಅವರು ತೋರಿಸಿಕೊಟ್ಟಂತ, ಅಂದ್ರೆ ಯಾವ ದಾರಿಯಲ್ಲಿ ನಡೆದ್ರು, ಜನರಿಗೆ ಯಾವ ರೀತಿಯಲ್ಲಿ ಅವ್ರು ಎಕ್ಸಾಂಪಲ್ ಆಗಿದ್ರು. ಸೊ ಅದಕ್ಕೆ ಅವ್ರಿಗೆ ಮಹಾತ್ಮ ಅಂತ ಹೇಳಿ, ಅಂದ್ರೆ ಮಹಾನ್ ವ್ಯಕ್ತಿ. ಪ್ರಿಯರೇ, ಈ ದಿನದಲ್ಲಿ ನಾವು ಗಾಂಧೀಜಿಯವರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ನಾವು ಕೇಳಿಸ್ಕೊಂಡಿದೀವಿ. ನಿಮಗೆ ನಾವು ಅದನ್ನ ಪ್ರಸಾರ ಮಾಡಿದೀವಿ, ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ನಾವು ಅನ್ಕೊಂತೀವಿ. ನೀವ್ ಅನ್ಕೊಳ್ಬಹುದು, ಅಯ್ಯೋ ಇದನ್ನ ನಾವು ನಮ್ ಸ್ಕೂಲಿಂದ, ನಮ್ ತಾತನ ಕಾಲದಿಂದ ನಾವ್ ಇದನ್ನ ಕೇಳಿಸ್ಕೊಂಡ್ ಬರ್ತಾ ಇದೀವಿ ಅಂತ ಹೇಳಿ. ಆದ್ರೆ ನಾವ್ ಎಷ್ಟೇ ಕೇಳಿಸ್ಕೊಂಡಿದ್ರು ಯಾವ ರೀತಿಯಲ್ಲಿ ನಾವ್ ಅದನ್ನ ಪಾಲಿಸ್ಕೊಂಡ್ ಬಂದಿದೀವಿ ಅನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಯಾಕೆಂದ್ರೆ ಈಗಿನ ಒಂದು ಸಮಾಜವನ್ನ ನೋಡುವಾಗ ಬರೇ ಹಿಂಸೆ. ಆದ್ರೆ ಈ ಹಿಂಸೆಯಿಂದ ಹೊರ ಬರ್ಬೇಕಂತಂದ್ರೆ ಹಿಂಸೆಯನ್ನ ನಾವು ಪಾಲಿಸುವಂತವ್ರಾಗ್ಬೇಕು. ಅದನ್ನ ನಮ್ಮ ಮಹಾತ್ಮ ಗಾಂಧೀಜಿಯವರು, ನಮ್ಮ ಬಾಪೂಜಿ ಅಂದ್ರೆ ನಮ್ಮ ಗಾಂಧಿ ತಾತ ಅವರು ಅದನ್ನ ನಮಗೆ ಒಂದು ಉದಾಹರಣೆಯಾಗಿ
ನಮಗೆ ಕೊಟ್ಟು ಹೋಗಿದ್ದಾರೆ. ಅವರು ಉದಾಹರಣೆಯಾಗಿ ಅವರ ಜೀವಿತ ಈಗ್ಲೂ ಕೂಡ ಅಂದ್ರೆ 155 ವರ್ಷದ ಒಂದು ಹುಟ್ಟುಹಬ್ಬವನ್ನ ನಿನ್ನೆ ದಿನದಂದು ಅಂದ್ರೆ ಅಕ್ಟೋಬರ್ 2ರಂದು ನಾವು ಆಚರಿಸಿದ್ದೇವೆ. ಹಾಗಾಗಿ ಪ್ರಿಯರೇ, ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಿಮ್ಮೆಲ್ಲರಿಗೆ ಮತ್ತೊಂದಾವರ್ತಿ ಗಾಂಧಿ ಜಯಂತಿಯ ಒಂದು ಶುಭಾಶಯವನ್ನ ನಾನು ಹೇಳ್ತೇನೆ. ಮುಂದಿನ ವಾರ ನಾವು ಹೊಸ ಕಾರ್ಯಕ್ರಮ ಅಂದ್ರೆ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ದಯವಿಟ್ಟು 3 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನ ನೀವು ಲಾಗಿನ್ ಆಗಿ ಕಾರ್ಯಕ್ರಮವನ್ನ ಕೇಳಿ ಅನೇಕ ಮಾಹಿತಿಗಳನ್ನ ನೀವು ಪಡೆದುಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆಯನ್ನ ನೀವು ಬರೆದಿಟ್ಟುಕೊಳ್ಳೋದಾದ್ರೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಮ್ಗೆ ಕರೆ ಮಾಡಿ ನೀವು ಕೇಳ್ಬೋದು. ನಮ್ಮ ಒಂದು ಮೊಬೈಲ್ ಸಂಖ್ಯೆ 9902606453. ನಮಸ್ಕಾರ.